ಬೆಂಗಳೂರಿನ ವಿವಿಪುರಂನಲ್ಲಿರುವ ಫುಡ್ ಸ್ಟ್ರೀಟ್ನಲ್ಲಿರುವ ಪುರಾತನ ದೇವಾಲಯ ಶ್ರೀ ವಾಲ್ಮೀಕಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ಮಹಾ ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಲಿದೆ. ಮೊದಲ ದಿನ ವಾಲ್ಮೀಕಿ ಆಂಜನೇಯ ಶ್ರೀರಾಮ ಹಾಗೂ ಶ್ರೀನಿವಾಸ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಕಾರ್ಯಕ್ರಮದ ಹಿನ್ನೆಲೆ ಬಣ್ಣ ಬಣ್ಣದ ಹೂವಿನ ಅಲಂಕಾರ ಮತ್ತು ವಿದ್ಯುತ್ ದೀಪಗಳಿಂದ ಇಡೀ ದೇವಸ್ಥಾನವನ್ನು ಶೃಂಗರಿಸಲಾಗಿತ್ತು. ಮೊದಲ ದಿನ ವಾಸುದೇವ ಪುಣ್ಯಾಹ ವಾಚನ, ಆಚಾರ್ಯಾದಿ ಋತ್ವಗರುಣ ರಕ್ಷಾ ಬಂಧನ, ಹೋಮ, ಪೂರ್ಣಾಹುತಿ, ಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿತ್ತು. ಇದೇ ಮೊದಲ ಬಾರಿಗೆ ದೇವಸ್ಥಾನ ಕುಂಭಾಭಿಷೇಕ ಹಿನ್ನೆಲೆ ಪ್ರತಿಷ್ಠಿತ ವಿವಿಪುರಂ ಫುಡ್ ಸ್ಟ್ರೀಟ್ 3 ದಿನಗಳ ಕಾಲ ಸಂಪೂರ್ಣ ಬಂದ್ ಮಾಡಲಾಗಿದೆ. 3 ದಿನಗಳು ದೇವಸ್ಥಾನದಲ್ಲಿ ಜರುಗುವ ವಿಶೇಷ ಪೂಜೆ ಹಾಗೂ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ವಿವಿಪುರಂ ವರ್ತಕರ ಸಂಘ ಮನವಿ ಮಾಡಿದೆ. ದೇವಸ್ಥಾನ ವ್ಯಾಸತೀರ್ಥರು ಪ್ರತಿಷ್ಠೆ ಮಾಡಿರುವಂಥ ದೇವರು. ಭಾರತಾದ್ಯಂತ ವ್ಯಾಸತೀರ್ಥರು 732 ಆಂಜನೇಯನ ವಿಗ್ರಹ ಪ್ರತಿಷ್ಠೆ ಮಾಡಿದ್ದಾರೆ. ಅದರಲ್ಲಿ ಇದೊಂದು ಹೊಸ ದೇವಸ್ಥಾನಕ್ಕೆ ಹೊಸ ಕಮಿಟಿ ಬಂದ ಮೇಲೆ ಎಲ್ಲರೂ ಸೇರಿಕೊಂಡು 30 ವರ್ಷ ಆದ ನಂತರ ಕುಂಭಾಭಿಷೇಕವನ್ನು ಏರ್ಪಡಿಸಿದ್ದೇವೆ. ಇವತ್ತಿಂದ ಭಾನುವಾರದವರೆಗೂ ಇರುತ್ತೆ. ಮೊದಲನೇ ಬಾರಿಗೆ ಇಡೀ ವಿವಿಪುರಂ ಫುಡ್ ಸ್ಟ್ರೀಟು 3 ದಿನ ವರ್ತಕರೆಲ್ಲರೂ ಸೇರಿಕೊಂಡು ಬಂದ್ ಮಾಡೋಕ್ಕೆ ನಮಗೆ ದೇವಸ್ಥಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇವಸ್ಥಾನ ಮೇಡಮ್, ಇದೊಂದು ಕೋವಿಡ್ ಆದಮೇಲೆ ಇದು 2ನೇ ಬಾರಿ ನಮ್ಮ ಒಂದು ರಸ್ತೆ ಕಾಮಗಾರಿ ಒಂದು ನಡೆದಿತ್ತು. ಅದೊಂದು 8 ತಿಂಗಳು ಕ್ಲೋಸ್ ಮಾಡಿದ್ವಿ. ಅದು ಅನಂತರ ನಮಗೊಂದು ಭಾಗ್ಯ ಏನು ಸಿಕ್ಕೈತೆ ಅಂದರೆ ಈ ನಮ್ಮ ಒಂದು 80 ವರ್ಷ ಹಳೆ ಪುರಾತನವಾದ ದೇವಸ್ಥಾನದ್ದು ಕುಂಭಾಭಿಷೇಕ ನಡೀತಾ ಇರೋದು ನೋಡೋವಂಥದ್ದು, ಎಲ್ಲರೂ ಜನಗಳು ಸೇರಲಿ ಅನ್ನೋ ಒಂದು ಉದ್ದೇಶ ನಮಗೂ ಇದೆ. ಆ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ನಮ್ಮ ಒಂದು ಶಾಪ್ಗಳನ್ನ ಕ್ಲೋಸ್ ಮಾಡಿ ಇದಕ್ಕೆ ಪಾಲ್ಗೊಂಡಿದ್ದೀವಿ. ಅದರಿಂದ ನಮಗೆ ಎಲ್ಲ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಉದ್ದೇಶ ಇದೆ. ದಿನನಿತ್ಯ 3 ದಿನದಲ್ಲಿ ಕಾರ್ಯಕ್ರಮ ಇದೆ, ಕುಂಭಾಭಿಷೇಕ ಇದೆ, ಆಮೇಲೆ ಪೇಜಾವರಿ ಶ್ರೀಗಳು ಬರ್ತಾ ಇದ್ದಾರೆ. ಅದೊಂದು ವಿಶೇಷ ನಮಗೆ, ಯಾಕೆಂದರೆ ನಾವು ರಾಮ ಜನ್ಮಭೂಮಿ ಟೈಮಲ್ಲಿ ನೋಡಿದ್ದವ್ರನ್ನ ಅನಂತರ ಇಲ್ಲಿ ನೋಡ್ತಾ ಇದ್ದೀವಿ ಅನ್ನೋ ಒಂದು ಭಾಗ್ಯ ನಮಗೆ. ಅದರಿಂದ ಇಲ್ಲಿ ವಿಶೇಷವಾಗಿರುತ್ತೆ ಅಂತ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.